ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್. ಯುದ್ಧದ ಮಧ್ಯೆ ಪಾತಾಳಕ್ಕೆ ಬಿದ್ದ ಚಿನ್ನ. ಚಿನ್ನಾಭರಣ ಪ್ರಿಯರಿಗೆ ಗುಡ್ ನ್ಯೂಸ್. ದಿಢೀರನೆ ಪಾತಾಳಕ್ಕೆ ಕುಸಿದ ಚಿನ್ನದ ಬೆಲೆ. ಯುದ್ಧಗಳ ಮಧ್ಯೆ ಬಿದ್ದ ಚಿನ್ನದ ಬೆಲೆ. ಭಾರತದಲ್ಲಿ ಚಿನ್ನಕ್ಕೆ ಅತ್ಯಂತ ಪ್ರಾಮುಖ್ಯತೆ ಇದ್ದು, ಅದರಲ್ಲಿಯೂ ಭಾರತೀಯ ಮಹಿಳೆಯರು ಹಾಗೂ ಹೂಡಿಕೆದಾರರು ಅತ್ಯಂತ ಇಷ್ಟಪಡುವಂತಹ ಹಳದಿ ಲೋಹ ಅಂದ್ರೆ ಅದು ಬಂಗಾರ. ಕೆಲವು ತಿಂಗಳು ಮತ್ತು ದಿನಗಳ ಹಿಂದೆ ಗಗನ ಮುಟ್ಟಿರುವ ಚಿನ್ನದ ಬೆಲೆಯಿಂದಾಗಿ ಬಡವರು ಹಾಗೂ ಜನಸಾಮಾನ್ಯರು ಚಿನ್ನದ ಅಂಗಡಿಗಳತ್ತ ಮುಖ ಮಾಡಿಯೂ ಕೂಡ ನೋಡದಂತಹ ಪರಿಸ್ಥಿತಿ ಎದುರಾಗಿತ್ತು. ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆಯಾಗಿತ್ತು. ಈಗ ದಿನದಿಂದ ದಿನಕ್ಕೆ ಗಗನ ಮುಟ್ಟಿರುವ ಚಿನ್ನದ ಬೆಲೆಯು ಪಾತಾಳಕ್ಕೆ ಕುಸಿತಾ ಇದೆ. ಹಾಗಿದ್ರೆ ಚಿನ್ನದ ಬೆಲೆ ಇನ್ನೂ ಕೂಡ ಎಷ್ಟು ಇಳಿಕೆ ಆಗುತ್ತೆ? ಈಗ ಚಿನ್ನದ ಬೆಲೆ ಎಷ್ಟಿದೆ? ಇಳಿಕೆ ಆದರೂ ಕೂಡ ಎಷ್ಟು ಪ್ರಮಾಣದಲ್ಲಿ ಇನ್ನೂ ಇಳಿಕೆ ಆಗುತ್ತೆ? ನೀವೇನಾದರೂ ಚಿನ್ನ ಖರೀದಿಸುವಂತಹ ಪ್ಲಾನ್ ಅಲ್ಲಿ ಇದ್ರೆ ಸ್ವಲ್ಪ ತಡೀರಿ. ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರೆ ಯಾವ ತಿಂಗಳಿನಲ್ಲಿ ಗರಿಷ್ಠ ಇಳಿಕೆ ಕಾಣಲಿದೆ ಅಂದ್ರೆ ಯಾವ ಸಂದರ್ಭದಲ್ಲಿ ಚಿನ್ನ ಖರೀದಿಸಬೇಕು, ಅದಕ್ಕೆ ನಿಖರವಾದ ಡೇಟ್ ಏನಾದರೂ ಇದೆಯಾ? ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಲು ಯಾವೆಲ್ಲ ಕಾರಣಗಳು ಇವೆ? ಇನ್ನು ಎಷ್ಟು ದಿನಗಳವರೆಗೆ ಇಳಿಕೆಯಾಗಲಿದೆ? ನಾವು ಯಾವಾಗ ಚಿನ್ನವನ್ನ ಖರೀದಿಸಬೇಕು? ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಹಾಗೂ ನೀವು ಕೂಡ ಚಿನ್ನಾಭರಣ ಇಷ್ಟಪಡುವವರಾಗಿದ್ರೆ ಅಥವಾ ಚಿನ್ನದಲ್ಲಿ ಹೂಡಿಕೆ ಮಾಡಲು ಬಯಸುತ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಚಿನ್ನವು 1,75,000ದಿಂದ 1.5 ಲಕ್ಷಕ್ಕಿಂತ ಕಡಿಮೆಯಾಗಿದೆ. ಆದರೆ 3 ಲಕ್ಷದ ಹತ್ತಿರ ತಲುಪಿದ್ದ ಬೆಳ್ಳಿ ಇದೀಗ 2.5 ಲಕ್ಷಕ್ಕಿಂತ ಕಡಿಮೆ ವಹಿವಾಟು ನಡೆಸ್ತಾ ಇದೆ. ಇತಿಹಾಸಕ್ಕೆ ವಿರುದ್ಧವಾಗಿ ಈ ಬಾರಿ ಯುದ್ಧದ ಸಮಯದಲ್ಲಿ ಬೆಲೆಗಳು ಏಕೆ ಕುಸಿತಾ ಇವೆ? ಇದರ ಹಿಂದಿನ ಮುಖ್ಯ ಕಾರಣಗಳನ್ನ ಅರ್ಥ ಮಾಡಿಕೊಳ್ಳೋಣ. ಯುದ್ಧ ಆದಾಗ ಚಿನ್ನದ ಬೆಲೆ ಏರಿಕೆಯಾಗುತ್ತೆ. ಚಿನ್ನದ ಇತಿಹಾಸವನ್ನು ನೋಡೋದಾದ್ರೆ 1967ರ ಅರಬ್ ಇಸ್ರೇಲ್ನ ಯುದ್ಧ, 1979ರ ಇರಾನಿನ ಕ್ರಾಂತಿ ಮತ್ತು 1990ರ ಕೊಲ್ಲಿ ಯುದ್ಧದ ಸಮಯದಲ್ಲಿ ಚಿನ್ನದ ಬೆಲೆಗಳು ಗಮನಾರ್ಹವಾಗಿ ಏರಿದ್ವು. 1979ರ ಚಿನ್ನವು ಪ್ರತಿ ಔನ್ಸ್ಗೆ $200ರಿಂದ $800ಗೆ ಏರಿತ್ತು. 2022ರ ರಷ್ಯಾ ಉಕ್ರೇನ್ ಯುದ್ಧದ ಆರಂಭದಲ್ಲಿ ಚಿನ್ನದ ಬೆಲೆಗಳು ಸಹ ಏರಿಕೆ ಕಂಡಿತ್ತು. ಬೆಳ್ಳಿ ಹೆಚ್ಚಾಗಿ ಚಿನ್ನ ಮುಂಚೂಣಿಯಲ್ಲಿ ಅನುಸರಿಸುತ್ತದೆ. ಆದರೂ ಕೂಡ ಅದರ ಬಳಕೆಯ ಅರ್ಧದಷ್ಟು ಇದೀಗ ಉದ್ಯಮ, ಸೌರಫಲಕಗಳು ಮತ್ತು ಎಲೆಕ್ಟ್ರಾನಿಕ್ಸ್ಗಳಲ್ಲಿ ಕೇಂದ್ರೀಕೃತವಾಗಿದೆ. ಇದು ಅದನ್ನು ಹೆಚ್ಚು ಅಸ್ಥಿರಗೊಳಿಸುತ್ತದೆ. ಆದಾಗ್ಯೂ ಆರಂಭಿಕ ಲಾಭದ ನಂತರ 2 ಲೋಹಗಳು ಕಳೆದ 4 ತಿಂಗಳುಗಳಲ್ಲಿ ತಮ್ಮ ಕನಿಷ್ಠ ಮಟ್ಟವನ್ನು ತಲುಪಿವೆ. ಚಿನ್ನದ ಬೆಲೆ ಇಳಿಕೆಗೆ ಕಾರಣವೇನು ಗೊತ್ತಾ? ಬೆಲೆ ಇಳಿಕೆಗೆ ಪ್ರಮುಖ ಕಾರಣ ಬಲವಾದ ಅಮೆರಿಕನ್ ಡಾಲರ್. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯು ಡಾಲರ್ಗಳಲ್ಲಿ ನಿರ್ಧಾರವಾಗುತ್ತೆ. ಡಾಲರ್ ಬಲಗೊಂಡಾಗ ಭಾರತ ಮತ್ತು ಚಿನ್ನದಂತಹ ಪ್ರಮುಖ ಆಮದು ದೇಶಗಳನ್ನ ಚಿನ್ನವನ್ನ ಖರೀದಿಸುವುದು ಹೆಚ್ಚು ದುಬಾರಿಯಾಗುತ್ತೆ. ಇದು ಬೇಡಿಕೆಯನ್ನ ಕಡಿಮೆ ಮಾಡುತ್ತೆ ಮತ್ತು ಬೆಲೆಗಳು ಕುಸಿಯಲು ಕಾರಣವಾಗುತ್ತೆ. ಮಾರ್ಚ್ 24ರ ದಿನಾಂತ್ಯಕ್ಕೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ವಿವರಗಳು. 18 ಕ್ಯಾರೆಟ್ನ ಚಿನ್ನದ ಬೆಲೆಯು ಮಾರ್ಚ್ 23ರ ದಿನಾಂತ್ಯಕ್ಕೆ 1 ಗ್ರಾಂಗೆ $10,177 ರೂಪಾಯಿ ಆಗಿದೆ. 10 ಗ್ರಾಂ ಚಿನ್ನದ ಬೆಲೆಯು $1,740 ಆಗಿದೆ. ಈ ಮೂಲಕ 1 ಗ್ರಾಂ ಬೆಲೆಯು $774 ರೂಪಾಯಿ ಹಾಗೂ 10 ಗ್ರಾಂ ಮೇಲೆ $7,740 ಕಡಿಮೆಯಾಗಿದೆ. 22 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆಯೂ ಕೂಡ ಭರ್ಜರಿ ಇಳಿಕೆಯಾಗಿದೆ. 1 ಗ್ರಾಂ ಚಿನ್ನದ ಬೆಲೆಯು $12,435 ರೂಪಾಯಿ ಹಾಗೂ 10 ಗ್ರಾಂ ಚಿನ್ನದ ಬೆಲೆಯು $1,24,350 ರೂಪಾಯಿ ಆಗಿದೆ. ಇನ್ನು 1 ಗ್ರಾಂ ಮೇಲೆ $945 ರೂಪಾಯಿ ಹಾಗೂ 10 ಗ್ರಾಂನ ಮೇಲೆ $9,450 ರೂಪಾಯಿ ಭರ್ಜರಿ ಇಳಿಕೆಯಾಗಿದೆ. ಇನ್ನು 18 ಕ್ಯಾರೆಟ್ ಹಾಗೂ 22 ಕ್ಯಾರೆಟ್ನಂತೆಯೇ 24 ಕ್ಯಾರೆಟ್ ಚಿನ್ನದ ಬೆಲೆಯು ಭರ್ಜರಿ ಇಳಿಕೆಯಾಗಿದೆ. 24 ಕ್ಯಾರೆಟ್ನ ಚಿನ್ನದ ಬೆಲೆಯು 1 ಗ್ರಾಂಗೆ $13,565 ರೂಪಾಯಿ ಹಾಗೂ 10 ಗ್ರಾಂ ಚಿನ್ನದ ಬೆಲೆಯು $1,35,650 ರೂಪಾಯಿ ಆಗಿದೆ. ಇನ್ನು 1 ಗ್ರಾಂ ಚಿನ್ನದ ಬೆಲೆಯು $132 ರೂಪಾಯಿ ಹಾಗೂ 10 ಗ್ರಾಂ ಚಿನ್ನದ ಬೆಲೆಯು $10,320 ರೂಪಾಯಿ ಭರ್ಜರಿ ಇಳಿಕೆಯಾಗಿದೆ. ಇನ್ನು ಚಿನ್ನದೊಂದಿಗೆ ಬೆಳ್ಳಿಯ ಬೆಲೆಯು ಭರ್ಜರಿ ಇಳಿಕೆ ಕಂಡಿದೆ. ಬೆಳ್ಳಿಯ ಬೆಲೆಯು ಪ್ರತಿ ಗ್ರಾಂಗೆ $230 ರೂಪಾಯಿ ಆಗಿದೆ. ಬೆಳ್ಳಿ ಬೆಲೆಯು ಪ್ರತಿ ಗ್ರಾಂಗೆ $15 ರೂಪಾಯಿ ಹಾಗೂ ಬೆಳ್ಳಿಯ ಬೆಲೆಯು ಪ್ರತಿ ಕೆಜಿಗೆ $2 ಲಕ್ಷ ರೂಪಾಯಿ ಆಗಿದೆ. ಇನ್ನು ಕೆಜಿ ಬೆಳ್ಳಿಯು $15,000 ರೂಪಾಯಿ ಇಳಿಕೆಯಾಗಿದೆ. ಹಾಗಾಗಿ ಚಿನ್ನ, ಬೆಳ್ಳಿ, ಬಂಗಾರ ಇಷ್ಟಪಡುವ ಎಲ್ಲ ಆಭರಣ ಪ್ರಿಯರಿಗೂ ಹಾಗೂ ಹೂಡಿಕೆದಾರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗಾಗಿ ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಧನ್ಯವಾದಗಳು.